ಮನಸ್ಸು ತಿಳಿಯಾಗಬೇಕಾಗಿತ್ತಂದ್ರೆ ಒಬ್ಬ ನಟಿ ಬುದ್ಧನ ಹತ್ರ ಬಂದನು. ಸುರಸುಂದರಿಯಾಗಿರ್ತಕ್ಕಂಥ ಆ ನಟಿ ಜೀವನ ಪರ್ಯಂತರ ನರ್ತನವನ್ನು ಮಾಡಿ ಎಷ್ಟೋ ಮಂದಿ ಪುರುಷರ ಯುವಕರ ಮನಸ್ಸನ್ನ ಹೊಲಸು ಮಾಡಿ ಗೇಣು ಬಟ್ಟೆಗಾಗಿ ಹಣದಾಸೆಗಾಗಿ ತನ್ನ ವೇಶ್ಯಾವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಆಕೆಗೊಮ್ಮೆ ಬುದ್ಧ ಭೇಟಿಯಾದ. ಆಕೆಗೂ ಮನಸ್ಸಂತಿ ಜೀವನದಾಗ ಎಷ್ಟೋ ಮಂದಿ ಪುರುಷರನ್ನು ನೋಡೀನಿ, ಯುವಕರನ್ನು ನೋಡೀನಿ, ಒಮ್ಮೆ ಬುದ್ಧನನ್ನು ಯಾಕೆ ನೋಡಬಾರ್ದು? ಆ ಬುದ್ಧನನ್ನು ನೋಡಿದ್ಲು, ಬುದ್ಧನ ಪಾದಕ ಬಿದ್ದು, ಯಪ್ಪ ನಾನು ಭಾಳ ಪಾಪಿಷ್ಟಳು, ಹಣದಾಸೆಗಾಗಿ ಎಷ್ಟೋ ಮಂದಿ ದೊಡ್ಡ ಪುರುಷರ ಸಂಗಡ ನನ್ನ ದೇಹವನ್ನು ನಾನು ಅವರಿಗೆ ಕೊಟ್ಟು ಸಂಪತ್ತನ್ನು ಗಳಿಸೀನಿ, ಆದರೂ ಕೂಡ ನನಗೆ ನೆಮ್ಮದಿ ಇಲ್ಲ. ಎಲ್ಲರೂ ಪಾಪಿಷ್ಟಳು ಅಂತಾರೆ. ನನ್ನ ಜೀವನದಾಗ ಒಮ್ಮೆ ನಾನು ಪುಣ್ಯಾತ್ಮ ಅಂತ ಅನಿಸಬೇಕಾದ್ರೆ ಏನು ಮಾಡಬೇಕು ಅಂತ ಆ ಬುದ್ಧನನ್ನು ಕೇಳ್ತಾಳೆ. ಹಿಂದೆ ಮಾಡಿದ್ದನ್ನು ಮರೆತು ಬಿಡು, ಮುಂದೆ ನೀನು ನಿಜವಾದ ಒಬ್ಬ ಮಾನವಳಾಗ. ನೀನು ಗಳಿಸಿದಾಗ ಸಂಪತ್ತು ಅದು ಯಾವುದೇ ರೂಪದಲ್ಲಿ ಬಂದಿದ್ರೂ ಕೂಡ ಅದರ ಸತ್ಕಾರಗಳಿಗೆ ಸಲ್ಲಿಸು, ದಾಸೋಕ್ಕಾಗಿ ಕೊಡು, ನಿನ್ನ ಪಾಪವೆಲ್ಲ ಪರಿಹಾರ ಹಾಕಿ. ಆ ಬುದ್ಧನ ಮಾತನ್ನು ಕೇಳಿರ್ತಕ್ಕಂಥ ವೇಶ್ಯೆ ಆಕೆ ಮನಸ್ಸು ಪರಿವರ್ತನ, ಆಕೆ ತಲೆ ಮೇಲೆ ಅಸ್ತವನ್ನು ಇಟ್ಟ, ಆಕೆ ಮನಸ್ಸು ಬದಲಾವಣೆ ಆತನು. ಅದಕ್ಕೆ ಬರೆದರು ಸುಭಾಷಿತಗಾರ, ಧರಣಿ ಶಶಿ ರೋಚಿಗಳಿಂದಾಗದ ಅಜ್ಞಾನ ತಿಮರ್ಮಂ ಕಳಿಬದು ಗುರುವರ ನಿನ್ನ ಹೆಸರು ಊಟ. ಈ ಬ್ರಹ್ಮಾಂಡದಲ್ಲಿ ಬಿದ್ದಿರ್ತಕ್ಕಂಥ ಕತ್ತಲೆ ಹೋಗಬೇಕಾದ್ರೆ ಸೂರ್ಯನ ಕಿರಣಗಳು ಬೇಕು. ಆ ಸೂರ್ಯನ ಬೆಳಕು ಬ್ರಹ್ಮಾಂಡದಲ್ಲಿ ಬಿದ್ದಿರ್ತಕ್ಕಂಥ ಕತ್ತಲೆಯನ್ನು ಹೊಡೆದೋಡಿಸ್ತದೆ. ಆದರೆ ಪ್ರತಿಯೊಬ್ಬರ ಚೆಲ್ಲಿರ್ತಕ್ಕಂಥ ಅಜ್ಞಾನ ಎಂಬ ಕತ್ತಲೆಯನ್ನು ಹೊಡೆದೋಡಿಸುವಂಥ ಶಕ್ತಿ ಆ ಸೂರ್ಯ ದೇವನಿಗಿಲ್ಲ. ಚಂದ್ರನು ರಾತ್ರಿ ಸಮಯದಲ್ಲಿ ತನ್ನ ಕಿರಣಗಳನ್ನು ಭೂಮಿಗೆ ಬಿಟ್ಟು ಗಿಡಮರಗಳನ್ನು ಚಿಗುರುವಂತೆ ಮಾಡ್ತಾನೆ. ಪಿಂಡಾಂಡದಲ್ಲಿರ್ತಕ್ಕಂಥ ಅಜ್ಞಾನವನ್ನು ದೂರ ಮಾಡಿ ಶಮೆ ನೆಮೆ ಸೆಟ್ಟಿರ್ತಕ್ಕಂಥ ಸದ್ಗುಣಗಳನ್ನ ಬೆಳೆಸುವ ಶಕ್ತಿ ಆ ಚಂದ್ರನಿಗಿಲ್ಲ. ಅದು ಯಾರಿಗೆ ಐತೆ ಅಂದ್ರೆ ಒಬ್ಬ ಗುರುವಿಗೆ ಐತೆ. ಧರಣಿ ಶಶಿ ರೋಚಿ ಅಂದ್ರೆ ಬೆಂಕಿ. ಆ ಬೆಂಕಿಯಲ್ಲಿ ಯಾವುದೇ ವಸ್ತುವನ್ನು ಹಾಕ್ರಿ, ನೀವು ಕಟ್ಟಿಗೆನ ಹಾಕ್ರಿ, ಪ್ಲಾಸ್ಟಿಕ್ಕರ ಹಾಕ್ರಿ, ಪೇಪರನ್ನ ಹಾಕ್ರಿ, ಏನು ಹಾಕಿದ್ರು ಕೂಡ ಅದು ಏನಾಗೈತೆ ಅಂದ್ರೆ ಎಲ್ಲವೂ ಅಗ್ನಿ ತನ್ನೊಳಗಿಟ್ಟುಕೊಂಡು ಅಗ್ನಿ ಅಂತ ಮಾಡ್ಕೊಂತೈತೆ. ಎಲ್ಲವನ್ನು ಸುಡ್ತಕ್ಕಂಥ ಶಕ್ತಿ ಅಗ್ನಿದೇವನಿಗೆ. ಆದರೆ ಪಿಂಡಾಂಡದಲ್ಲಿರ್ತಕ್ಕಂಥ ಜ್ಞಾನವನ್ನು ಸುಡ್ತಕ್ಕಂಥ ಶಕ್ತಿ ಆ ಅಗ್ನಿದೇವನಿಗಿಲ್ಲ. ಅದು ಯಾರಿಗೆ ತಂದ್ರೆ ಒಬ್ಬ ಗುರುನಾಥನಿಗೆ ಇಲ್ಲ. ಗಂಡನನ್ನು ಕಳೆದುಕೊಂಡಿರ್ತಕ್ಕಂಥ ತೀರಿ ಹೋಗಿರ್ತಕ್ಕಂಥ ಗಂಡನ ದುಃಖದಲ್ಲಿ ಬಂದ ಲಚ್ಚಾಡಿಸಿದ್ದಲಿಂಗ ಶಿವಗಳು ಪಾದಕ ಬಿದ್ದರೆ ಅಷ್ಟ ಸುಪುತ್ರೋ ಭವಂತ ಆಶೀರ್ವಾದ ಮಾಡಿದ. ನಿನ್ನೆ ಕೇಳಿದ ಅದನ್ನು. ಸತ್ತವರನ್ನು ಬದುಕಿಸಿದ. ಆತನ ಸಂಕಲ್ಪ ಏನಿತ್ತಂದ್ರೆ ತನ್ನ ಸೋಕ್ರಮವಾಗಿರ್ತಕ್ಕಂಥ ತನ್ನ ಜನ್ಮಭೂಮಿ ಆ ಕಕ್ಕಳವೇಲು ಗ್ರಾಮದಲ್ಲಿ ಅಲ್ಲಮ್ಮ ಪ್ರಭುದೇವರ ಆ ಮಠದಲ್ಲಿ 63 ಮಂದಿ ಮಂಟಪಗಳನ್ನು ರಚಿಸಿ 63 ಮಂದಿ ಸ್ವಾಮಿಗಳನ್ನು ಕರೆಸಿ ಅಲ್ಲಿ ರಥೋತ್ಸವ ಮಾಡಬೇಕಂತ ಏನು ಆಚಿತ್ತು. ಅದರಂತೆ ಆ ರಥವನ್ನು ರೆಡಿಯಾದ ನಂತರ ಕಕ್ಕಳವೇಲು ಗ್ರಾಮದವರಿಗೆ ಹೇಳಿ ಕಳಿಸ್ತಾರೆ. ಭಕ್ತರೆಲ್ಲರೂ ಬರ್ತಾರೆ. ಅಪ್ಪ ಯಾಕೆ ಬಾ ಅಂತ ಹೇಳಿದ್ರೆ ಅಂತ ಕೇಳಿದಾಗ, ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ತೇರನ್ನ ರೆಡಿ ಮಾಡಿನಪ್ಪ, ಅದನ್ನ ನಿಮ್ಮೂರಿಗೆ ತೆಗೆದುಕೊಂಡು ಹೋಗ್ರಿ, ಇಲ್ಲಿಂದ ಅದನ್ನ ಎಳ್ಕೊಂಡು ಹೋಗ್ರಿ. ಲಚ್ಚಾಣಕ್ಕೂ ಮತ್ತು ಕಕ್ಕಳವೇಲು ಗ್ರಾಮಕ್ಕೂ ಬಹಳ ದೂರ ಇತ್ತು. ಇದನ್ನು ಇಲ್ಲಿಂದ ಎಳ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ದಿನ ಆಗಬಹುದು ಅಂತ ಭಕ್ತರೊಂದಾಗ ಒಳಗೆ ಕುಳಿತಿರ್ತಕ್ಕಂಥ ಲಚ್ಚಾಣ ಸಿದ್ಧಲಿಂಗ ಶಿವಯೋಗಿ ಸಾವಕಾಶ ಮಾತಾಡ್ಕೊಂತಾನ. 12 ದಿನಕ್ಕೆ ನಿಮ್ಮೂರಿಗೆ ಮುಟ್ಟದಿದ್ದಂದಾಗ ಆ ಭಕ್ತರಿಗೆ ಏನಂದಂಗೆ ಆತಂತಂದ್ರೆ 12 ವರ್ಷಕ್ಕೆ ನಿಮ್ಮೂರಿಗೆ ಮುಟ್ಟದಂಗೆ ಆತನ. ಇತ್ತು ಸಾವಕಾಶ ಮಾತಾಡೋಣ. 12 ದಿನಕ್ಕೆ ಈ ತೇರು ನಿಮ್ಮೂರಿಗೆ ಮುಟ್ಟುತ್ತದ. ಆ ಭಕ್ತರಿಗೆ 12 ವರ್ಷಕ್ಕೆ ಈ ತೇರು ನಿಮ್ಮೂರಿಗೆ ಮುಟ್ಟದೈತಂತ ಅಂದಂಗೆ ಆತನ. ಎಲ್ಲ ಭಕ್ತರು ಬಂದು ಯಪ್ಪ 12 ವರ್ಷಕ್ಕೆ ನಮ್ಮೂರಿಗೆ ಮುಟ್ಟೈತಿ ಅಂದಾಗ ನಿಮ್ಮ ಮನಸ್ಸಿನ ಆಸೆ ಹೆಂಗೈತಿ, ನೀವೇನಂತೀರಿ ನೀವು ಅಂದಂಗಾಗಲಂತ. 12 ವರ್ಷಕ್ಕೆ ಅದನ್ನ ಹೆಂಗೆ ಯಾರು ಎಳ್ಕೊಂಡು ಹೋಗ್ರಿ, ಯಾರು ಆ ತೇರನ್ನು ಎಳ್ಕೊಂಡು ಹೋಗ್ರಿ ಯಾರು ಅಂತಂದಾಗ ನೀವೇನು ಚಿಂತೆ ಮಾಡಬಾರ್ರಿ. ಗುರು ಶಂಕರಲಿಂಗನೇ ತೇರನ್ನು ನಿಮ್ಮೂರಿಗೆ ಮುಟ್ಟಿಸ್ತಾನ. ಗೋಮಾತೆಯ ರೂಪದಲ್ಲಿ, ಒಂದು ಆಕಳ ರೂಪದಲ್ಲಿ ನನ್ನ ಗುರುನಾಥ ಬಂದು ಶಂಕರಲಿಂಗೇಶ್ವರ ಬಂದು ಆ ತೇರನ್ನು ನಿಮ್ಮೂರಿಗೆ ಮುಟ್ಟಿಸ್ತಾನಂದಾಗ ಒಂದು ಆಕಳ ಬಂದು ಆ ತೇರಿನ ಮುಂದೆ ಪಂಡಿತೆ ಅಂತಂದ್ರೆ ಆ ತೇರು ದಡ 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 ಅಂತೇಳಿ ಆಕಳಿಂದ ಹೋಗೋದು. ಅದು ಆಕಳ ಎಲ್ಲಿ ನಿಂದಿರ್ತದ ಅಲ್ಲಿಗೆ ತೇರು ನಿಂತು ಬಿಡ್ತಿತ್ತು. ಈಗ 12 ವರ್ಷಕ್ಕೆ ಲಚ್ಚಾಣ ಮಠದಿಂದ ಕಕ್ಕಳವೇಲು ಗ್ರಾಮಕ್ಕೆ ಆ ತೇರು ಮುಟ್ತಾರ. ಮುಂದೆ 63 ಮಂಟಪದಲ್ಲಿ 63 ಮಂದಿ ಪುರಾತನರ ನೆನಪಿಗಾಗಿ, ನೆನಪಿಗಾಗಿ 63 ಮಂದಿ ಸ್ವಾಮಿಗಳನ್ನು ಆ ಮಂಟಪದಲ್ಲಿ ಕೂಡಿಸಿ ಅವರ ಪಾದ ಪೂಜೆಯನ್ನು ಮಾಡಿಸ್ತಾರೆ. ಭಕ್ತರಿಂದ ಅರ್ಥೋತ್ಸವವನ್ನು ನಡೆಸ್ತಾರೆ. ಅರಕೇರಿ ಎಂಬ ಗ್ರಾಮದಲ್ಲಿ ಸಿದ್ದಪ್ಪ
ಅಂತಕ್ಕಂಥ ಒಬ್ಬ ವ್ಯಕ್ತಿ. ಆತನು ಕೂಡ ಸಂಸಾರವನ್ನು ತ್ಯಾಗ ಮಾಡಿ ಲಚ್ಚಾಣ ಮಠಕ್ಕೆ ಬರುತ್ತಾನೆ. ಲಚ್ಚಾಣ ಮಠಕ್ಕೆ ಬಂದು ಸಿದ್ಧಲಿಂಗ ಮಹಾರಾಜರಿಗೆ ಸಾಷ್ಟಾಂಗವನ್ನು ಹಾಕಿ, ಅಪ್ಪ ನನಗೆ ನೀನು ಗುರುಪದೇಶವನ್ನು ಕೊಡು, ನನಗೆ ಗುರುಬೋಧಿಯನ್ನು ಕೊಡು ಅಂತೇಳಿ ಕೇಳಿದಾಗ ಸಿದ್ಧಲಿಂಗ ಮಹಾರಾಜರಂತಾರೆ, ನಿನಗೆ ಗುರುಪದೇಶ ಬೇಕಾಗಿತ್ತಂದ್ರೆ ಇಲ್ಲಿರ್ತಕ್ಕಂಥ ಏನು ಡಬ್ಬಗಳೇ ಬೆಳೆದೈತಲ್ಲ ಮಠದ ಸುತ್ತಮುತ್ತ ಆ ಸ್ಥಳವನ್ನು ಸ್ವಚ್ಛ ಮಾಡು. ಆ ಸ್ಥಳವನ್ನು ಸ್ವಚ್ಛ ಮಾಡಿದ ನಂತರ ನಿನಗೆ ಗುರುಪದೇಶವನ್ನು ಕೊಡುತ್ತೇನೆ. ಆದರೆ ಒಂದು ಕಂಡೀಷನ್ನು, ನೀನು ನನ್ನ ಮಠದಲ್ಲಿ ಇರಬೇಕಾದ್ರೆ ನಮ್ಮ ಮಠದಲ್ಲಿ ನಿನಗೆ ಪ್ರಸಾದ ಕೊಡಂಗಿಲ್ಲ, ನೀನು ಊಟ ಮಾಡುವಂತಂಗಿಲ್ಲ. ಕೆಲವು ಜನ ಅಂತಾರಲ್ಲಿ ಇದ್ದವರು ಏನಂತಾರೆ, ಸಿದ್ಧಲಿಂಗ ಮಹಾರಾಜರು ಎಷ್ಟೋ ಮಂದಿ ಭಕ್ತರು ಮಠಕ್ಕೆ ಬಂದು ಪ್ರಸಾದವನ್ನು ಮಾಡಿ ಹೋಗ್ತಾರ, ಈತನಿಗೆ ಡಬ್ಬಗಳಿಯನ್ನು ಕಡಿದು ಸ್ವಚ್ಛ ಮಾಡಂತ ಹೇಳ್ತಾರ, ಈತ ಮಠದಲ್ಲಿ ಊಟ ಮಾಡಂಗಿಲ್ಲ ಅಂತಾರ. ಎಲ್ಲಿ ಊಟ ಮಾಡಬೇಕೀತ? 4 ಮನೆ ಭಿಕ್ಷಾಟನೆಯನ್ನು ಮಾಡಿಕೊಂಡು ಬಂದು ಊಟ ಮಾಡಲಿ. ಆತರ ಮನಸ್ಸನ್ನು ಪರೀಕ್ಷೆ ಮಾಡುತ್ತಾರೆ. ಮನೆ ಮನೆಗೆ ಹೋಗಿ ಬಹುತಿ ಭಿಕ್ಷಾ ಅಂತ ಹೇಳ್ತೇಳಿ ಭಿಕ್ಷಾಟನೆ ಮಾಡಿ, ಆದರೆ ದಿನಕ್ಕೆ 4 ಮನೆ ಮಾತ್ರ, ಹೆಚ್ಚಿಗೆ ಹೋಗಂತಂಗಿಲ್ಲ. ತನ್ನ ಮಠಕ್ಕೆ ಬಂದಿರ್ತಕ್ಕಂಥ ಭಕ್ತರಿಗೆ ಅಂತಾರ, ಅವ ಏನೋ ನಮ್ಮ ಸಿದ್ಧ ನಿಮ್ಮ ಮನೆಗೆ ಗಂಧ ಭಿಕ್ಷಕ್ಕೆ ಬಂದಾಗ ಅವನಿಗೆ ಬೈದು ನೀಡ್ರಿ, ಹಂಗ ನೀಡ್ಬಾಡ್ರಿ, ಆತ ಪರೀಕ್ಷೆ ಮಾಡಬೇಕು ಮನಸ್ಸನ್ನು. ಈಗ ಅರಿಕೇರಿ ಸಿದ್ದಪ್ಪ ಮನೆ ಮನೆಗೆ ಹೋಗಿ 4 ಮನೆ ಭಿಕ್ಷಾಟನೆ ಮಾಡುವಾಗ ಗುರುಗಳು ಹೇಳ್ಯಾರ, ಗುರುಗಳು ಮಾತು ಬೇರೆ ಕೂರಂಗಿಲ್ಲ. ಏನೋ ನಿನಗೆ ನೀಡಬೇಕಂದ್ರೆ ನೀವೇ ನಮಗೆ ಮೂಲ ಆಗಿಬಿಟ್ಟು ಊರು ಬಿಟ್ಟು ನಮ್ಮ ಊರಿಗೆ ಇರ್ಕ ಬಂದೆ ಏನು? ಈಗ ಬೈದು ನೀಡುವ ಕಾಲಕ್ಕೆ ಒಂದು ದಿವಸ ಸಿದ್ಧಲಿಂಗ ಮಹಾರಾಜರು ಆ ಸಿದ್ದಪ್ಪನನ್ನು ಕರೆದು, ಏನೋ ಸಿದ್ಧ, ಈ ಊರಲ್ಲಿ ನಿನಗೆ ಭಿಕ್ಷೆ ನೀಡ್ತಾರಲ್ಲ, ಹೆಂಗೆ ನೀಡ್ತಾರ? ಯಪ್ಪ ಎಲ್ಲರೂ ನನಗೆ ಕೊಡ್ತಾರ, ಅಲ್ಲೋ ನಿನ್ನ ಬೈತಾರಿಲ್ಲ. ಯಪ್ಪ ಅವ್ರು ಬೈದರು ಕೂಡ ಅವರಲ್ಲಿ ಅಂತಃಕರಣ ಇರ್ತಕ್ಕಂಥದ್ದು ಐತಿ. ಅವ್ರು ಬೈಯೋದಿಲ್ಲ, ತಂದೆ ತಾಯಿ ತನ್ನ ಮಕ್ಕಳಿಗೆ ಬೈಯೋದಿಲ್ಲ ಏನು, ಹಂಗೆ ನನಗೆ ಅವರು ತಂದೆ ತಾಯಿ ಇದ್ದಂಗೆ ಅವ್ರ ಪ್ರೀತಿ ವಾತ್ಸಲ್ಯದಿಂದ ಬೈದು ನನಗೆ ಊಟ ಮಾಡತಕ್ಕಂಥ ಭಕ್ತರು ಈ ಲಚ್ಚಾಣ ಗ್ರಾಮದಲ್ಲಿ ಅಂತ ಹೇಳ್ತಾರೆ. ಮುಂದೆ ಬೆಳಗಾಂ ಜನ ಹೇಳೋದು, ಅಲ್ಲಿ ಆ ಸ್ಥಳವನ್ನು ಸ್ವಚ್ಛ ಮಾಡೋದು, ಸ್ನಾನ ಪೂಜಾದಿಗಳನ್ನು ಮಾಡಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ 4ನೇ ಗಂಧೆ ಭಿಕ್ಷೆಯನ್ನು ತಂದು ಅದರಲ್ಲಿ ಒಂದಿಷ್ಟು ಭಾಗವನ್ನು ಗುರುಗಳಿಗೆ ಕೊಟ್ಟು ತಾನು ಪ್ರಸಾದವನ್ನು ಮಾಡಿ ಆ ಡಬ್ಬಗಳಿಂದ ಕಡಿಲಿಕ್ಕೆ ಹೋಗ್ತಾರೆ. ನಿತ್ಯವೂ ಡಬ್ಬಗಳಿಂದ ಕಡಿದಾಗ ಅದು ಎಷ್ಟು ವರ್ಷಕ್ಕೆ ಮುಗಿತೈತೆ ಅಂದ್ರೆ 7 ವರ್ಷಕ್ಕೆ ಮುಗಿತಂತ ಡಬ್ಬಗಳಿಗೆ ಕಡಿಯೋದು ಮುಗಿಬೇಕಾದ್ರೆ. ಮಠಮಾನ್ಯಗಳಿಗೆ ಹೋಗಿ 1 ದಿವಸ 2 ದಿವಸ ಸೇವೆ ಮಾಡಬೇಕಾದ್ರೆ ಬಹಳ ಕಷ್ಟಕ್ಕೆ, ಹೌದಿಲ್ವ? 7 ವರ್ಷಗಳ ಪರ್ಯಂತರ ಆ ಡಬ್ಬಗಳಿಯನ್ನು ಸ್ವಚ್ಛ ಮಾಡಿ ಮತ್ತೆ ಸಿದ್ಧಲಿಂಗ ಮಹಾರಾಜರ ಪಾದಕ್ಕೆ ನಮಸ್ಕಾರ ಮಾಡ್ತಾರ. ಯಪ್ಪ ಇನ್ನಾದ್ರೂ ನನಗೆ ಉಪದೇಶವನ್ನು ಮಾಡು, ಮುಂದೆ ಕಾಲ ಬರಲಿ, ಸಮಯ ಬಂದಾಗ ಮಾಡ್ತೀವಿ ಅಂತಾರು. ಆ ಲಚ್ಚಾಣ ಮಠದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾನೆ ಅರಿಕೇರಿ ಸಿದ್ದಪ್ಪ. ಮುಂದೆ ದಿವಸ ಆತನನ್ನು ಕರೆದು ಆತನಿಗೆ ಪಂಚಾಕ್ಷರ ಮಹಂತರವನ್ನು ಉಪದೇಶ ಮಾಡ್ತಾನೆ. ನೀನು ತಪಸ್ವಿ ಆಗ, ನೀನು ಅರಿಕೇರಿ ಮಠವನ್ನು ಕಟ್ಟು, ಅಲ್ಲಿ ದಾಸೋಹ ನಡೆಯಲಿ, ಶಂಕರನಿಗೆ ಧ್ಯಾನವನ್ನು ಮಾಡಿ ನೀನು ನಿತ್ಯವೂ ಬಂದಿರ್ತಕ್ಕಂಥ ಭಕ್ತರಿಗೆ ಆಶೀರ್ವಾದವನ್ನು ಮಾಡು. ಅಲ್ಲಿ ಸನ್ಯಾಸಿ ದೀಕ್ಷೆ ಕೊಟ್ಟು ಕಳಿಸ್ತಾರೆ. ಅರಿಕೇರಿಯಲ್ಲೂ ಕೂಡ ಆ ಸಿದ್ಧಲಿಂಗ ಮಹಾರಾಜರಿಂದ ಉಪದೇಶವನ್ನು ಪಡೆದುಕೊಂಡು ಬಂದಿರತಕ್ಕಂಥ ಸಿದ್ದಪ್ಪನ ಗುರು ಅಪ್ಪಣೆಯರಿಗೆ ಮಠವನ್ನು ಕಟ್ಟಿ ತನ್ನ ಗುರುಗಳ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ದಾಸೋಹವನ್ನು ಮಾಡುತ್ತಾನೆ. ಹೆಣ್ಣು ಮಣ್ಣಿನ ಸಲುವಾಗಿ, ಹೆಂಡತಿ ಮಕ್ಕಳ ಸಲುವಾಗಿ ಜೀವನ ಪರ್ಯಂತರ ಕಷ್ಟಪಟ್ಟು ದುಡಿದು ಬೇಕಾದಷ್ಟು ಮಕ್ಕಳಿಗಾಗಿ ಮಾಡಿರ್ತಿದ್ದಿ. ಮಗನ ಇಂಜಿನಿಯರ್ MBBS MD ಮಾಡಿಸಿ MS ಮಾಡಿಸಿ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ. ಮಕ್ಕಳು ದೊಡ್ಡ ದೊಡ್ಡ ನೌಕರಿಯಲ್ಲಿ ಇದ್ರು ಅಂತಂದ್ರೆ ತಂದೆ ತಾಯಿಯಲ್ಲಿ ಇರ್ತಾರಂದ್ರೆ ವೃದ್ಧಾಶ್ರಮದಲ್ಲಿ ಇರ್ತಾರೆ. ತಂದೆ ತಾಯಿಯನ್ನು ಜೋಪಾನ ಮಾಡಕ್ಕೆ ಅವ್ರಿಗಿರಂಗಿಲ್ಲ. ಇಂಥ ಒಂದು ಘಟನೆ ಬಾಗೇವಾಡಿಯಲ್ಲಿ ನಡೀತಾರೆ. ಬಾಗೇವಾಡಿಯಲ್ಲಿ ದೊಡ್ಡ ಶ್ರೀಮಂತ
100 ಎಕರೆ ಜಮೀನು, ಕೇಸ್ಗಟ್ಟಲೆ ಬಂಗಾರ, ಮರಿ ಮಕ್ಕಳು ತಲಾಂತರ ಕುಂದು ತಿಂಗಳು ಸೇವೆಗಳಷ್ಟು ಸಂಪತ್ತು, ಬೇಕಾದಷ್ಟು ಗಳಿಸ್ಯಾನ. ಗ್ರಾಮದಲ್ಲಿ ದೊಡ್ಡ ಗೌರವ ಆತನಿಗೆ. ದಾನ ಧರ್ಮ ಮಾಡ್ತಕ್ಕಂಥ ಮನೋಭಾವನೆ ಇಲ್ಲ. ಮಾಡಿದ ಪಾಪಕ್ಕಾಗಿ ಅವರಿಗೆ ಏನು ಬಂತು ಅಂತಂದ್ರೆ ಕುಷ್ಠರೋಗ ಬರುತ್ತ. ವೈದ್ಯರಲ್ಲಿ ತೋರಿಸಿದ ಪ್ರಮುಖವಾಗಿ ದಿನದಿನಕ್ಕೆ ಹೆಚ್ಚಾತನು. ಯಾವಾಗ ಕೈಯಲ್ಲಿ ಜಿನಿ ರಕ್ತ ಕ್ಯೂ ಬರಕತ್ತಿತಿ, ದೇಹ ದುರ್ವಾಸನೆಯಿಂದ ಮಾರಕತ್ತಿತಿ. ಹೆಂಡತಿ ಮಕ್ಕಳು ಮನೆಯಾಗ ಇಟ್ಕೊಳ್ಳಿಲ್ಲ, ಯಾಕಂದ್ರೆ ಇದು ಸೋಂಕು ರೋಗ, ಇದು ನಮಗೆ ಬಂದಿತ್ತು ಅಂತೇಳಿ ಆತನಿಗಾಗಿ ಬೇರೆ ಒಂದು ಜೋಪಡಿ ಹಾಕ್ತಾರೆ. ಹಾಸಿಗೆನ ಒದಕನು ಬೇರೆ ಇಡ್ತಾರೆ, ಊಟ ಮಾಡ್ತಕ್ಕಂಥ ತಾಟು ತಮ್ಮಿಗೆ ಬೇರೆ ಇಡ್ತಾರೆ. ಊರಿನ ಹಿರಿಯರಲ್ಲಿ ಕೂಡಿ ಈ ಸೌಕಾರಿಗೆ ಕುಷ್ಠರೋಗ ಬಂದೈತಿ, ಇವನ ಗಾಳಿ ನಮಗೆ ಬಡಿತಂದ್ರೆ ನಮಗೂ ಬಂದೈತಿ, ಇವನು ಊರಾಗಿರ್ಬಾರ್ದು ಅಂತ ತೀರ್ಮಾನ ಮಾಡಿದ್ರು. ಅವ ಹೋಗಿ ಊರು ಬಿಟ್ಟು 2 ಕಿಲೋಮೀಟರ್ದಲ್ಲಿ ಒಂದು ಚೋಪಡಿ ಹಾಕಿ ಅವನಿಟ್ಟು ಅವನಿಗೆ ಊಟಕ್ಕೆ ಬೇಕಾಗತಕ್ಕಂಥ ಪದಾರ್ಥಗಳನ್ನು ತಾಟಿನಲ್ಲಿ ಹಾಕಿ ಈಗ ಬಡಿಗೆಲು ತಪ್ಪಿದ್ರು. ಕೊನೆಗೆ ಅವನು ನಾನು ಇರಬಾರದು ಅಂತ, ಸಾಯಬೇಕು ನಾನು ಇರಬಾರದು, ಎಲ್ಲರಿಗೆ ಬೇಸರವಾಗಿರ್ತಕ್ಕಂಥ ಈ ದೇಹ ಇದ್ರೂ ಅಷ್ಟೇ ಹೋದ್ರಷ್ಟೇ ಅಂತ ತಿಳ್ಕೊಂಡು ಸಾವು ಹಾಗೆ ಬರ್ತೈತೆ. ಹುತ್ತಿನೊಳಗೆ ಕೈಯನ್ನು ಇಡ್ತಾನ, ಸರ್ಪವಾದರೂ ನನ್ನ ಕಚ್ಚಲಿ, ಆ ಸರ್ಪ ಕಚ್ಚಿತಂದ್ರೆ ನಾನು ಸಾಯ್ಬೇಕಂತ ವಿಚಾರ ಮಾಡಿ ಸೌಕಾರ ಹುತ್ತಿನಲ್ಲಿ ಹೋಗಿ ಕೈ ಇಡ್ತಾನ. ಹಾವು ಸಹಿತ ಅವನನ್ನು ಮುಟ್ಟಲಿಲ್ಲ. ಉರುಳಕ್ಕೆ ಬೇಕಂತೇಳಿ ಹಗ್ಗವನ್ನ ಗಿಡಕ್ಕೆ ಹಾಕಿ ಆತ್ಮಹತ್ಯೆ ಮಾಡ್ಕೋಬೇಕಂತ ತಯಾರಾಗ್ತಾನ. ಹಾಕಿದ ಹುರುಳು ಹಗ್ಗ ಹರಿದು ಬೀಳುತ್ತಾರ. ಕೊನೆಗೆ ಲಚ್ಚಾವನ ಸಿದ್ಧಲಿಂಗ ಶಿವಯೋಗಿ ಮಠ ನೆನಪಾಕೈತಿ. ಬೇಸಿಗೆ ಬಿಸಿಲಲ್ಲಿ ಮೈಯಲ್ಲಿ ಜಿನಿ ರಕ್ತ, ಕೀವು, ದುರ್ವಾಸನೆ. ಯಾರಾದರೂ ನನ್ನ ನೋಡಿದರೆ ದೂರ ಸರಿತಿದ್ರು. ಊರಿಗೆ ಪ್ರಮುಖ ವ್ಯಕ್ತಿ. ಯಾವ ಸಂಪತ್ತು ತಗೊಂಡು ಏನು ಮಾಡೋದು, ಯಾವ ಬಂಗಾರ ತಗೊಂಡು ಏನು ಮಾಡೋದು, ಯಾವ ಅಧಿಕಾರ ಇದ್ರೂ ಸಹಿತ ಇಲ್ಲದಂಗೆ ಇದ್ರೂ ಸತ್ತಂಗೆ. ಲಜ್ಜಾನ ಸಿದ್ಧಲಿಂಗವಾಗಿ ನಾಮಸ್ಮರಣೆ ಮಾಡುತ್ತಾ ಲಜ್ಜಾನದಂತ ಪ್ರಯಾಣವನ್ನು ಬೆಳೆಸಿದ್ದಾನೆ. ಲಜ್ಜಾನ ಊರ ಮುಂದಕ್ಕೆ ಬಂದು ಸಿದ್ಧಲಿಂಗ ಶಿವಯೋಗಿ ಮಠದ ದೂರದಲ್ಲಿ ಒಂದು ಸ್ಥಳದಲ್ಲಿ ಒಂದು ಗಿಡದ ಕೆಳಗೆ ವಾಸ ಮಾಡುತ್ತಾನ. ನಿತ್ಯವೂ ಗುರುಗಳ ದರ್ಶನವನ್ನು ಮಾಡಿಕೊಂಡು ದೂರದಿಂದ ಸಿದ್ಧಲಿಂಗ ಮಹಾರಾಜನ ಕಂಡ ಕೈ ಮುಗಿತಾನ. ಯಪ್ಪ, ನಾನು ನಿನ್ನೆನ್ನು ಏನು ಬೇಡವದಿಲ್ಲ, ನನಗೆ ಸಾವನ್ನು ಕೊಡು. ಯಾವ ಶ್ರೀಮಂತ ಸಿದ್ಧಲಿಂಗ ಮಹಾರಾಜರನ್ನು ನೋಡಿ, ಅಪ್ಪ ಎಷ್ಟು ದಿವಸ ತನ ನೀ ಕಷ್ಟವನ್ನು ಅನುಭವಿಸಲಿ, ಸಾಕು ನನ್ನ ಜೀವನ, ನನ್ನನ್ನು ಮೇಲೆ ಕರೆದುಕೋ, ಕಳಿಸಿಬಿಡುತ್ತಂತೆ ಅಂತೇಳಿ ನಾಮಸ್ಮರಣೆಯನ್ನು ಮಾಡುವ ಕಾಲಕ್ಕೆ ಒಂದು ದಿವಸ ಸಿದ್ಧಲಿಂಗ ಮಹಾರಾಜನು ಆತನಿರ್ತಕ್ಕಂಥ ಸ್ಥಳಕ್ಕೆ ಬರ್ತಾನೆ. ಸ್ಥಳಕ್ಕೆ ಬಂದು ಆತನ ತಲೆ ಮೇಲೆ ಅಸ್ತವನ್ನು ಇಡಬೇಕಾದ್ರೆ ಆ ಸೌಕಾರ ಅಂದರೆ, ಅಪ್ಪ ಮುಟ್ಟಬೇಡ, ನಿನ್ನಿಂದ ಸಾವಿರಾರು ಜನ ಭಕ್ತರು ಉದ್ಧಾರ ಆಗ್ತಾರ, ನೀನು ನನ್ನನ್ನು ಮುಟ್ಟಿದರೆ ನನ್ನ ರೋಗ ನಿನಗೆ ಬಂದಿತ್ತು, ಮುಟ್ಟಬೇಡ ತಂದೆ ನನ್ನನ್ನ. ಆದರೂ ಸಿದ್ಧಲಿಂಗ ಮಹಾರಾಜರು ಅದನ್ನು ತಲೆ ಮೇಲೆ ಅಸ್ತ ಇಟ್ಟು ತಮ್ಮ ಜೋಳಿಗೆಯಿಂದ ಒಂದು ಬಸವದ ಗಟ್ಟಿಯನ್ನು ತೆಗೆದು ಆ ಬಸವವನ್ನು ಆತನ ದೇಹದ ಮುಂದೆಲ್ಲ ದೇಹದ ತುಂಬೆಲ್ಲ ಹಚ್ತಾರೆ. ಹೆಂಡತಿ ಮಕ್ಕಳು ಮುಟ್ಟಲಿಲ್ಲ, ಬಂಧು ಬಳಗದವರು ದೂರ ಆದರು, ಊರಿನ ಮಂದಿ ಸೇರಲಿಲ್ಲ. ಎಲ್ಲರಿಗೆ ಬೇಸರ ಆದವ ಸಿದ್ಧಲಿಂಗ ಮಹಾರಾಜರ ನಾಮಸ್ಮರಣೆಯನ್ನು ಮಾಡಿದ, ಆತನ ಸ್ತೋತ್ರವನ್ನು ಮಾಡಿದ. ಆ ಸಿದ್ಧಲಿಂಗ ಮಹಾರಾಜನೇ ಸಮೀಪಕ್ಕೆ ಬಂದು ಆತನದ್ದೇ ಮೈ ತುಂಬ ಬಸವವನ್ನು ಹೊಸ್ತಾನ. ಆ ಬಸವದ ಗಟ್ಟಿಯನ್ನು ಕೊಟ್ಟು ನಿತ್ಯವೂ ಈ ಬಸವವನ್ನು ದೇಹಕ್ಕೆ ಶರೀರಕ್ಕೆ ಹಚ್ಚುವಂತೆ ಕೊಟ್ಟು ಬರ್ತಾನ. ನಿತ್ಯವೂ ಸಿದ್ಧಲಿಂಗ ಮಹಾರಾಜರ ಮಠದಿಂದ ಪ್ರಸಾದವನ್ನು ಆತನಿಗೆ ಕಳಿಸಿದ್ದಾನೆ. ಮುಂದೆ ಒಂದು ತಿಂಗಳೊಳಗಾಗಿ ಸಿದ್ಧಲಿಂಗ ಮಹಾರಾಜರು ಕೊಟ್ಟಿರ್ತಕ್ಕಂಥ ಬಸವನ್ನ ಹಚ್ಕೊಂತ ಬಂದ. ದಿನದಿನಕ್ಕೆ ಆತನ ರೋಗ ಹಾಕೊಂತ ಬರ್ತದ, ಆರಾಮಾಗಿ ಬಿಡುತ್ತಾನ. ಆರಾಮಾದ ನಂತರ ಆತಂತಾನೆ, ಅಪ್ಪ ನಾನು ಗಳಿಸಿರ್ತಕ್ಕಂಥ ಸಂಪತ್ತಿನಲ್ಲಿ ಅರ್ಧ ಭಾಗವನ್ನು ಕೊಡ್ತೀನಪ್ಪ, ಯಾರೂ ಸೇರಾದ ಪರಿಸ್ಥಿತಿಯಲ್ಲಿ ನೀನು ನನಗೆ ಆರಾಮ ಮಾಡಿದಿ, ನಾನು ಬೇಕಾದಷ್ಟು ನನ್ನ ಕೈ ಮೇಲೆ ಗಳಿಸೀನಿ, ಅದರ ಅರ್ಧ ಭಾಗವನ್ನು ನಿನಗೆ ಕೊಡ್ತೀನಂದಾಗ ಊರಿಗೆ ಬಂದು ಹೆಂಡತಿ ಮಕ್ಕಳ ಮುಂದೆ ಇರ್ತಾನ. ಏನು ಗಳಿಸೀನಿ ಅದರ ಅರ್ಧ ಭಾಗವನ್ನ ಲಚ್ಚಾನ ಸಿದ್ಧಲಿಂಗ ಮಹಾರಾಜರು ಕೊಡ್ತೀನಂತ
ಮಾತು ಕೊಟ್ಟು ಬಂದೀನಿ. ನಾನು ಗಳಿಸಿರ್ತಕ್ಕಂಥ ಸಂಪತ್ತು ನಾನು ಕೊಡ್ತೀನಿ ಅಂದಾಗ ಹೆಂಡತಿ ಮಕ್ಕಳು ಕೊಡೋಡಂಗಿಲ್ಲ ಅಂತ. ನೀನು ಗಳಿಸಿರ್ಬೋದು, ಹೇಳ್ತಿ ಅಂತಲ್ಲ, ನನ್ನ ಕಟ್ಟಿಕೊಂಡಿದ್ದಿ, ನನ್ನ ಲಗ್ನ ಮಾಡ್ಕೊಂಡಿದ್ದಿ, ಮಕ್ಕಳಿದ್ದಿ, ಮಕ್ಕಳ ಸಲುವಾಗಿ ನಮ್ಮ ಸಲುವಾಗಿ ಮಾಡಿದಿ, ಇದಕ್ಕೆ ಕೊಡಕ್ಕೆ ನಾನು ಒಪ್ಪಿಕೊಡಂಗಿಲ್ಲ ಅಂತಾರವರು. ಆ ಸೌಕಾರ ಅಂತಾನ ಏನು ಮಾಡೋದು ಚಿಂತೆ ಕಾಣಕತ್ತೈತಿ. ಮುಂದೆ ಒಂದು ದಿವಸ ಸಿದ್ಧಲಿಂಗ ಮಹಾರಾಜರ ಹತ್ರ ಬಂದು ನನ್ನ ಕಷ್ಟ ನಿನಗೆ ಏನಂತ ಹೇಳಲಿ. ಸಿದ್ಧಲಿಂಗ ಮಹಾರಾಜರಂತಾರ, ನಿನ್ನ ಮನಸ್ಸಿನ ಕಷ್ಟ ಏನಂತ ನನಗೆ ಗೊತ್ತೈತಿ. ನೀನು ನನಗೆ ಮಾತು ಕೊಟ್ಟಂತೆ ಅರ್ಧ ಸಂಪತ್ತು ನನಗೆ ಕೊಡ್ಬೇಕಂದ್ರೆ ನೀನು ಹೆಣ್ಣು ಮಕ್ಕಳಿಗೆ ಕೊಡುಗಡಗಳಿರ್ತಾರ, ಇಷ್ಟೆಲ್ಲ ನಿನ್ನ ಕಷ್ಟ. ಅವರು ತವಾಗಿ ಬಂದು ಕೊಡ್ತಾರೆ, ನೀನೇನು ಚಿಂತೆ ಮಾಡಬೇಡ. ಮುಂದೆ ಆ ಹೆಂಡತಿ ಮಕ್ಕಳೆಲ್ಲರಿಗೂ ಕೂಡ ಕುಷ್ಠರೋಗ ಬರುವ ಸೂಚನೆ ಆಕೈ, ಲಕ್ಷಣಗಳು ಕಾಣಿಸುವಂತ. ಅವಾಗ ಅವರಿಗೆ ಅರಿವಾಕೈ. ಅವರು ಕೂಡ ಲೆಚ್ಚಾನ ಮಾಡ್ಕೊಂಡು ಬರ್ತಾರೆ, ನಮ್ಮ ಯಜಮಾನಿಗೆ ಬಂದಿರ್ತಕ್ಕಂಥ ಕುಷ್ಠರೋಗವನ್ನು ದೂರ ಮಾಡಿಯಪ್ಪ, ನಮಗೂ ಬಂದಿರ್ತಕ್ಕಂಥದ್ದನ್ನು ದೂರ ಮಾಡಿದಾಗ ಏನಾದ್ರು ಮಾತು ಕೊಟ್ಟನಲ್ಲ, ಅರ್ಧ ಸಂಪತ್ತನ್ನು ಕೊಡ್ತೀನಿ ಅಂತ ಹೇಳನಲ್ಲ, ಅದನ್ನು ಕೊಟ್ಟರೆ ನಿಮ್ಗೆ ಆರಾಮಾಗೈತೆ ಅಂತ. ಅವಾಗ ಒಪ್ಕೊಂತಾರ. ಇಷ್ಟೇ ಹೆಂಡತಿ ಮಕ್ಕಳು ಚೆನ್ನಾಗಿದ್ರು ಅಂತಂದ್ರೆ ಎಲ್ಲ ನೋಡ್ತಾರೆ, ಕಾಳಜಿ ಮಾಡ್ತಾರೆ. ಇದೇನಾದರೂ ಅಸ್ವಸ್ಥ ಅಂತಂದ್ರೆ ಬಿತ್ತಂದ್ರೆ ಎಲ್ಲೊಬ್ರು ಇರ್ತಾರೆ, ಪುಣ್ಯಾತ್ಮರು ಜೋಪಾನ ಮಾಡೋರು. ಅದ್ರಾಗ ಈಗಿನ ಮಕ್ಕಳಂತೂ ಕದೆ ದೂರ ಐತದ. ಈಗಿನ ಮಕ್ಕಳಿಗೆ 8 ಗಂಟೆ ತನಕ ಮಕ್ಕಂತಾವ. ಇವರಾಗೆಲ್ಲ ನಾ ಹೇಳೋದು, ಆ ಕಡೆ ಬಳ್ಳಾರಿ ಜಿಲ್ಲೆದಾಗ ಇಂಜರು ಬಂದಿದ್ದ ಮತ್ತೆ ಬರ್ತಿಬಿಡು 8 ಗಂಟೆ ತನಕ ಮಕ್ಕಂತಾವ. ತಂದೆ ತಾಯಿ ಎದ್ದೇಳ್ರಿ ಅಂತಂದ್ರೆ ಎದ್ದೇನು ಮಾಡೋದಿರ್ತೈತಲ್ಲ ಆಚೆಗೆ ಮಕ್ಕಳು ಎದ್ದು ಜಳಕ ಮಾಡೋ, ಶಾಲೆಗೆ ಹೋಗು, ಶಾಲೆಗೆ ಹೋಗಿ ಏನು ಮಾಡಲಿ, ಚೆನ್ನಾಗಿ ಅಭ್ಯಾಸ ಮಾಡು, ಓದೇನು ಮಾಡಲಿ, ಫಸ್ಟ್ ಕ್ಲಾಸ್ ಪಾಸ್ ಆಗು, ರ್ಯಾಂಕ್ ತಗೊಂಡೇನು ಮಾಡಲಿ, ನೌಕರಿ ತಗೊಂಡು ಏನು ಮಾಡಲಿ, ಹೆಂಡತಿ ಮಾಡ್ಕೋ, ಹೆಂಡತಿ ಮಾಡ್ಕೊಂಡು ಏನು ಮಾಡಲಿ, ಮಕ್ಕಳಡಿ ಮೊಮ್ಮಕ್ಕಳಡಿ, ಅವಾಗೇನು ಮಾಡಲಿ, ನೌಕರಿ ಇಟ್ಟಿಡ ಅಂದ್ರೆ ಆರಾಮ್ ಮಕ್ಕೊಂಬಿಡು. ಈಗೇನು ಮಾಡ್ಕತ್ತೀನಿ ನಾನು ಅಂತ ದೊಡ್ಡ ಕೆಲಸ ಎದಕ್ಕೆ ಬೇಕಾಗೈತಿ, ಅದಷ್ಟು ಕೆಲಸ ಬೇಕಾಗೈತಿ. ಈಗ ನಾನೇನು ಮಾಡಕತ್ತೀನಿ, ಆರಾಮ್ ಮಕ್ಕಳಿದ್ದೀರಲ್ಲ, ಇಷ್ಟ ಮಕ್ಕಂಬಿಡ್ತೀನಿ. ಇಂಥ ಮಕ್ಕಳು ಕೂಡ ಜಗತ್ತಿನಲ್ಲಿ ಹೆಚ್ಚಾಗ್ಯಾವ. ಶಂಕರಲಿಂಗ ಶಿವಯೋಗಿಗಳಂತಾರ, ಸಿದ್ಧಲಿಂಗ ನನಗೆ ವಯಸ್ಸಾತಪ್ಪ, ಈ ಮಠದ ಜವಾಬ್ದಾರಿ ಹೊತ್ಕೊಂಡು ಹೋಗ್ತಕ್ಕಂಥವ್ರು ಬೇಕಲ್ಲ, ಈ ಮಠದ ಜವಾಬ್ದಾರಿನ ನಿನಗೆ ಕೊಡ್ತೀನಿ. ಈ ಮಠವನ್ನು ನೀನು ನಡೆಸ್ಕೊಂಡು ಹೋಗ್ಬೇಕಂತಂದಾಗ ಅಲ್ಲಿರ್ತಕ್ಕಂಥ ಭಕ್ತರು ಅಂತಾರ, ಯಪ್ಪ ಈತ ವಿಶ್ವಕರ್ಮ ಜಾತಿ ಅವ, ಇವನಿಗೆ ಲಿಂಗವಿಲ್ಲ. ನಿನ್ನ ಮಠ ವೀರಶೈವ ಧರ್ಮಕ್ಕೆ ಒಳಪಟ್ಟಿರ್ತಕ್ಕಂಥ ಮಠ, ಈ ಲಿಂಗ ಇಲ್ಲದವನಿಗೆ ನೀನು ಹೆಂಗ ಮಠದ ಜವಾಬ್ದಾರಿಯನ್ನು ಕೊಡ್ತಿ ಅಂದಾಗ ಬಂಧನಾನ ಶಿವಯೋಗಿಗಳು ಶಂಕರಲಿಂಗ ಶಿವಯೋಗಿಗಳಂತಾರ, ನೀವೆಲ್ಲರ ಮೇಲೆ ಲಿಂಗವನ್ನು ಧರಿಸಿದ್ರೆ ಅವನೊಳಗೆ ಆತ್ಮಲಿಂಗವನ್ನು ಧರಿಸ್ಯಾನಪ್ಪ. ಶಂಕರಲಿಂಗ ಶಿವಯೋಗಿಗಳು ಸಿದ್ಧಲಿಂಗ ಮಹಾರಾಜರಿಗಂತಾರ, ನಿನ್ನ ಅಂತರಾತ್ಮದಲ್ಲಿರ್ತಕ್ಕಂಥ ಲಿಂಗವನ್ನು ಎಲ್ಲರಿಗೆ ತೋರಿಸು ಅಂತ ಹೇಳಿದಾಗ ಯಾವ ಲಚ್ಚಾಣ ಸಿದ್ಧಲಿಂಗ ಶಿವಯೋಗಿಗಳು ತನ್ನ ಎದೆಯನ್ನರಿದು ಎಲ್ಲರಿಗೆ ತೋರಿಸ್ತಾನ, ಎಲ್ಲರಿಗೂ ಮಾತ್ರ ಇದರಲ್ಲಿ ಲಿಂಗ ಕಾಣುತ್ತದ, ಲಿಂಗ ಕಾಣುತ್ತ. ಸಿದ್ಧಲಿಂಗ ಮಹಾರಾಜರಂತಾರೆ, ಯಪ್ಪ ನಿನ್ನ ಆಸೆ ಈ ಮಠದ ಜವಾಬ್ದಾರಿ ನಿನಗಿಲ್ಲ ಅಂತ ಹೇಳಿದ ಬಳಿಕ ನಾನು ಸೇವಾ ಮಾಡ್ಕೊಂಡಿರ್ತೀನಿ ಅವನ, ಈ ಮಠಕ್ಕೆ ನಾನು ಬರಿ ಆಗುವುದಿಲ್ಲ. ಈ ಮಠದಲ್ಲಿ ಸದಾ ನಾನು ಸೇವೆಯನ್ನು ಮಾಡ್ಕೊಂಡು ಹೋಗ್ತೀನಿ, ಈ ಮಠದ ಉಸ್ತುವಾರಿ ನನಗೆ ಬೇಡ ತಂದೆ. ಹಾಗಾದ್ರೆ ಸಿದ್ಧಲಿಂಗ ಎಲ್ಲಾ ಭಕ್ತರನ್ನು ಕರೆದುಕೊಂಡು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಮಸೂತಿ ಅಂತಕ್ಕಂಥ ಗ್ರಾಮ ಬರುತ್ತಾ, ಅಲ್ಲಿ ಒಬ್ಬ ಜಂಗಮರ ಕುಟುಂಬ. ಆ ಕುಟುಂಬದಲ್ಲಿ 2ನೇ ಮಗನಾಗಿ ಹುಟ್ಟಿ ಬಂದಾರ. ಆತನಿಗೆ ಸಂಗನ ಬಸವಾಂತ ಹೆಸರಿಟ್ಟರ ತಂದೆ ತಾಯಿ. ಅಲ್ಲಿಗೆ ನೀನು ಇವರೆಲ್ಲರನ್ನು ಕರೆದುಕೊಂಡು ಹೋಗಿ ಆತನನ್ನು ಕರೆದುಕೊಂಡು ಬರಬೇಕು. ನೀವು ಹೋದ ಕಾಲಕ್ಕೆ ಆತ ಪ್ರಸಾದವನ್ನು ಮಾಡ್ತಿರ್ತಾನೆ, ಊಟ ಮಾಡ್ತಿರ್ತಾನ. ಆತನೇ ನಮ್ಮ ಮಠದ ಅಧಿಕಾರಿ ಎಂದು ತಿಳ್ಕೋ. ಆತ ಊಟ ಮಾಡಿದ ನಂತರ ಬಂದು ನಿನ್ನ ತೊಡೆ ಮೇಲೆ ಕುಂದಿರ್ತಾನ.
ಶಂಕರ ಶಿವಯೋಗಿಗಳ ಅಪ್ಪಣೆ ಕೊಟ್ಟಾಗ ಸಿದ್ಧಲಿಂಗ ಮಹಾರಾಜರು ಲಚ್ಚಾಣ ಮತ್ತು ಮಂತ್ರಾಳ ಹಲವು ಗ್ರಾಮಗಳ ಭಕ್ತರನ್ನು ಕರೆದುಕೊಂಡು ಗುರುಗಳ ಅಪ್ಪಣೆ ಮೇರೆಗೆ ಆ ಬಸವನ ಬಾಗೇವಾಡಿ ತಾಲೂಕಿನ ಮಸೂತಿ ಎಂಬ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಹಿರೇಮಠದ ಸ್ವಾಮಿಗಳ ಮನೆಯಲ್ಲಿ ಜಂಗಮ ಸ್ವಾಮಿ ಮೂರ್ತಿಗಳ ಮನೆಯಲ್ಲಿ ತಂದಾಗ ಎಲ್ಲರೂ ತೋರಿಸ್ತಾರ. ಅದೇ ನಮ್ಮೂರ ಹಿರೇಮಠ. ಸಿದ್ಧಲಿಂಗ ಮಹಾರಾಜ ಮಠಕ್ಕೆ ಬರ್ತಾನ. ಯಾರೋ ಗೊತ್ತಿಲ್ಲದ ಮಂದಿ ಕಾಲುಬಟ್ಟೆ ಧರಿಸಿದ ಸಿದ್ಧಲಿಂಗ ಮಹಾರಾಜನ ನೋಡಿ ಯಾರೋ ತಮ್ಮ ಅಪ್ಪಿರಬೇಕು. ಒಂದು 50 ಜನ ಬಂದಾರ. ಇವರೆಲ್ಲರೂ ಬಂದದ್ದನ್ನು ನೋಡಿ ಆ ಹಿರೇಮಠದ ಸ್ವಾಮಿಗಳು ಗಾಬರಿ ಆಗ್ತಾರೆ. ಯಾಕೆ ಬಂದಾರ ಎಲ್ಲರೂ? ಸಿದ್ಧಲಿಂಗ ಮಹಾರಾಜಗೆ ಕಂಬಳಿ ಹಾಸಿ ಕೂಡಿಸ್ತಾರ. ಅಪ್ಪ, ಯಾರು ನೀವು? ಎಲ್ಲಿಂದ ಬಂದೀರಿ? ನಾವು ಮಂತ್ರಾಳ ಚಕ್ಕರಲಿಂಗ ಶಿವಯೋಗಿಗಳ ಮಠದಿಂದ ಬಂದೀವಿ. ನಮ್ಮ ಗುರುಗಳು ಆ ಮಠದ ಉತ್ತರಾಧಿಕಾರಿ ನಿಮ್ಮ ಮಗನಾಗಿ ಹುಟ್ಟಿ ಬಂದಾನ. ಗೃಹದ ಸಮಯಕ್ಕೆ ಆ ಮರಿದೇವರು ಊಟ ಮಾಡ್ಕೊಂಡು ಕುಂತಿತ್ತಂತ 4-5 ವರ್ಷದ ಬಾಲಕ. ಸಿದ್ಧಲಿಂಗ ಮಹಾರಾಜರು ಇತನೇ ನಮ್ಮ ಮಠದ ಅಧಿಕಾರಿ ಇರಬೇಕು, ಈತನ ಹೆಸರಿನಂತವರನ್ನು ತಂದೆ ತಾಯಿ ಕೇಳಿದಾಗ ಈತನ ಹೆಸರು ಸಂಗಮಸಯ್ಯ. ಆ ಊಟವನ್ನು ಮುಗಿಸಿದ ನಂತರ ಆ ಸಂಗಮಸಯ್ಯ, ಆ ಶಿಶು, ಆ ಕೂಸು, ಆ ಹುಡುಗ ಸಿದ್ಧಲಿಂಗ ಮಹಾರಾಜರ ತೊಡೆ ಮೇಲೆ ಬಂದು ಕೊಡ್ತಾ ಇದ್ದಾನೆ. ಆ ಶಿಶುವಂತರ ಬಾಲಕ ಮಾತನಾಡ್ತಾ ಇದ್ದಾನೆ, ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ, ನಾನು ನಿಮ್ಮ ಸಂಗಡಕ್ಕೆ ಬರ್ತೀನಿ, ನಾನು ಮಂತ್ರಾಳ ಮಠಕ್ಕೆ ಬರ್ತೀನಿ ಅಂತ ಕೂಸು ಅಂತ ಅವರ ತಂದೆ ತಾಯಿಗಂತಾರ. ಈ ಮಗನನ್ನ ಮಂತ್ರಾಳ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಆ ಮಠದ ಅಧಿಕಾರಿ ಆಗ್ಲಿಕ್ಕೆ ನೀವು ಕೊಡ್ಬೇಕಂತಂದಾಗ ಅವರಿಗೆ 2 ಜನ ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಇದ್ದೊಬ್ಬ ಮಗನನ್ನು ಕೊಡ್ಬೇಕಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗೈತಿ. ಮಗನ ಸನ್ಯಾಸಿ ಮಾಡಕ್ಕೆ ಯಾರಾದ್ರೂ ಹೋಗ್ತಾರೇನು? ನಿಮಗೆ ಹೇಳಿದ್ದಲ್ಲ, ಮಗನ ಇಂಜಿನಿಯರ್ ಮಾಡಕ್ ಹೋಗ್ತಾರ, MBBS ಡಾಕ್ಟರ್ ಮಾಡಕ್ ಹೋಗ್ತಾರ, ಆದ್ರೆ ಸನ್ಯಾಸಿ ಮಾಡಕ್ಕೆ ಯಾವ ಹೋಗೋದಿಲ್ಲ. ನನ್ನ ಮಗ ಮುಂದೆ ಮದುವೆ ಮಾಡಿಕೊಂಡು 4 ಮಕ್ಕಳ ತಂದೆ ಆಗ್ತಾನ. ಈತನನ್ನ ಸನ್ಯಾಸಿಯನ್ನಾಗಿ ಮಾಡಿದ್ರೆ ಜಗತ್ತರ ಭಕ್ತರಲ್ಲ ಈತನಿಗೆ ಮಕ್ಕಳಾಗ್ತಾವ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರಂತಾರ, ನೀವೇನು ದುಃಖ ಮಾಡಬಾರ್ರಿ, ನಿಮ್ಮ ಮಗ ಲಗ್ನ ಮಾಡಿಕೊಂಡು 4 ಮಕ್ಕಳಿಗೆ ತಂದೆ ಆದ್ರೆ ಜಗತ್ತಿನ ಭಕ್ತರೆಲ್ಲ ಈತನಿಗೆ ಮಕ್ಕಳಾಗ್ತಾರೆ, ಈತನನ್ನು ಕೊಡ್ಬೇಕು ಅಂತಂದಾಗ ಒಂದು ಕಡೆ ಅವ್ರಿಗೆ ಸಂತೋಷ ಆಕೈತಿ, ಒಂದು ಕಡೆ ದುಃಖ ಆಕೈತಿ. ಇದ್ದೊಬ್ಬ ಮಗನನ್ನು ಬಿಟ್ಟು ಕೊಡ್ಬೇಕಲ್ಲ. ತಾಯಿಗೆ ಎಲ್ಲಿನ ಕಷ್ಟ, ದೇವರ ಮನೆಯಲ್ಲಿ ಹೋಗಿ ತನ್ನ ದುಃಖವನ್ನ ಅಳ್ತಾ ಇದ್ದಾಳೆ. ಸಂಗನ ಬಸಯ್ಯ, ನೀವೇನು ಮಾಡ್ರಿ, ಪ್ರೀತಿಯಿಂದ ನನ್ನನ್ನು ಕಳಿಸಿಕೊಡ್ರಿ ಅಂತೇಳಿ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಅಂದೇ ಸಿದ್ಧಲಿಂಗ ಮಹಾರಾಜರಿಂದ ವಿನಂತಿ ಬರ್ತಾ ಇದ್ದಾನೆ. ಯಾವ ಮಂತ್ರಾಳ ಮಠಕ್ಕೆ ಆತನನ್ನೇ ಮುಂದೆ ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡುತ್ತಾರೆ. ಶಂಕರಲಿಂಗ ಶಿವಯೋಗಿಗಳು ಬಹಳ ಸಂತೋಷ ಆಗಿ ಲಚ್ಚಾಣ ಸಿದ್ಧಲಿಂಗ ಶಿವಯೋಗಿಗಳು ಮಂತ್ರಾಳ ಗ್ರಾಮದಿಂದ ಆ ತನ್ನ ಗುರುಗಳ ಅಪ್ಪಣೆಯನ್ನು ಪಡೆದುಕೊಂಡು ಲಚ್ಚಾಣ ಮಠಕ್ಕೆ ಬರ್ತಾ ಇದ್ದಾನೆ. ಬಂದಿರೋ ಸಂದರ್ಭದಲ್ಲಿ ಆತನ ಮಠಕ್ಕೆ ಬಹಳಷ್ಟು ಜನ ಭಕ್ತರು ಬರ್ತಾ ಇದ್ರು, ಸಾಧು ಸತ್ಪುರುಷರೆಲ್ಲ ಬರ್ತಾ ಇದ್ರು. ನಾನು ಒಳ್ಳೆ ಗುಣನಾಗಿ ಪ್ರೀತಿ ನೀತಿ ಬಲ್ಲಕೆ, ನಾನು ಒಳ್ಳೆ ಗುಣನಾಗಿ ಪ್ರೀತಿ ನೀತಿ ಬಲ್ಲಕೆ, ಮಾನವಂತರ ಮಗಳು ನಾನು, ಮಾನವಂತರ ಮಗಳು ನಾನು, ಮನೆಗೆ ಕೀರ್ತಿ ತರುವಾಗಿ, ಮನೆಗೆ ಕೀರ್ತಿ ತರುವಾಗಿ, ನಾನು ಒಳ್ಳೆ ಗುಣನಾಗಿ ಹಿರಿಯರ ಮನ್ನಣೆ ಪಡೆ
ನಾನು ಒಳ್ಳೆ ಗುಣವಾಗಿ ಪ್ರೀತಿ ನೀತಿ ಬಲ್ಲಾಕಿ ಮಾನವಂತರ ಮಗಳು ನಾನು ಮಾನವಂತರ ಮಗಳು ನಾನು ಮನೆಗೆ ಕೀರ್ತಿ ತರುವಾಕಿ ದೇವರ ಪೂಜೆ ಗಂಡನ ಸೇವೆ ಭಕ್ತಿಯಿಂದ ಮಾಡುವಾಕಿ ಯಾವುದೇ ಕಷ್ಟ ನಷ್ಟ ಬರಲಿ ಧೈರ್ಯ ಕಾಡಿ ಇರುವಾಕಿ ಯಾವುದೇ ಕಷ್ಟ ನಷ್ಟ ಬರಲಿ ಧೈರ್ಯ ಕಾಡಿ ಇರುವಾಕಿ ನಾನು ಒಳ್ಳೆ ಗುಣದಾಕಿ ಪ್ರೀತಿ ನೀತಿ ಬಲ್ಲಾಕಿ ಮಾನವಂತರ ಮಗಳು ನಾನು ಮನೆಗೆ ಕೀರ್ತಿ ತರುವಾಕಿ ಮಾನವಂತರ ಮಗಳು ನಾನು ಮನೆಗೆ ಕೀರ್ತಿ ತರುವಾಕಿ ಮಂಗಳಸೂತ್ರ ಪಡೆದಾಕಿ ಮುತ್ತೈದಿನ ಮತ್ತೆ ಮಲ್ಲೆ ಮಂಗಳಸೂತ್ರವ ಪಡೆದಾಕಿ ನಿತ್ಯವಾದ ಸೌಭಾಗ್ಯವ ಚಿರಕಾಲ ಬೇಡಿಕೊಂಡಾಕಿ ನಿತ್ಯವಾದ ಸೌಭಾಗ್ಯವ ಚಿರಕಾಲ ಬೇಡಿಕೊಂಡಾಕಿ ನಾನು ಒಳ್ಳೆ ಗುಣದಾಕಿ ಪ್ರೀತಿ ನೀತಿ ಬಲ್ಲಾಕಿ ನಾನು ಒಳ್ಳೆ ಗುಣದಾಕಿ ಪ್ರೀತಿ ನೀತಿ ಬಲ್ಲಾಕಿ ಮಾನವಂತರ ಮಗಳು ನಾನು ಮನೆಗೆ ಕೀರ್ತಿ ತರುವಾಕಿ ಮಾನವಂತರ ಮಗಳು ನಾನು ಮಾನವಂತರ ಮಗಳು ನಾನು ಮಾನವಂತರ ಮಗಳು ನಾನು ಮನೆಗೆ ಕೀರ್ತಿ ತರುವಾಕಿ ಸಂಪದೈ ನಮ ಪಾರ್ವತಿ ಪರಮೇಶ್ವರ ಮಹಾದೇವ. ಮನೆತನದ ಕೀರ್ತಿ ಯಾರಿಂದ ಬರ್ತೈತೆ ಅಂದ್ರೆ ಅದು ತಾಯಿಂದರಿಂದ. ನಿಮ್ಮಿಂದ ಮಾತ್ರ ಮನೆತನದ ಕೀರ್ತಿ ಬರೋದು. ಯಾರಾದರೂ ಅತಿಥಿಗಳು ನಿಮ್ಮ ಮನೆಗೆ ಬಂದರು ಅಂತಂದ್ರೆ ಬರ್ರಿ, ಕೂಡ್ರಿ, ಚಾ ಕುಡ್ರಿ, ನೀರು ಕುಡ್ರಿ, ಪ್ರಸಾದ ಮಾಡ್ರಿ, ಊಟ ಮಾಡ್ರಿ ಅಂದ್ರೆ ಏನಪ್ಪ ಯಮ್ಮ ಮನೆಯ ಲಕ್ಷ್ಮಿ ಇದ್ದಂಗದಾಳ ಅಂತಾರೆ. ಈಗ ನಾನು ನಿಮ್ಮೂರಿಗೆ ಪುರಾಣಕ್ಕೆ ಬಂದಿನಿ, ಅಪ್ಪಿ ನಮ್ಮೂರಿಗೆ ಬಂದಿರಿ ಅಂತಂದ್ರೆ ಇಲ್ಲಂದ್ರೆ ಅಜ್ಜರಂತ ಕೇಳಕ್ಕೆ ಬಂದಿರಿ ಅಂತಂದ್ರೆ ಎಲ್ಲಿ ಹೋಗೈತನಪ್ಪ ಅದು ಊರೂರು ಹೋಗೈತೆ ಪುರಾಣ ಹಿಡ್ಕೊಂತಂದ್ರೆ ಬರ್ತೈತೇನು? ಒಂದಂದು ಕೀರ್ತಿ ಬರ್ತೈತೇನು? ಇಲ್ಲ. ಅದಕ್ಕೆ ಗಂಡನ ಮನೆಯಲ್ಲಿ ಬಾಳೆ ಮಾಡ್ತಕ್ಕಂಥ ತಾಯಂದರು ನೀವೇನಿದಿರಲ್ಲ, ನೀವೇ ಮನೆತನದ ಕೀರ್ತಿ ತರೋದು. ಯಾರೇ ಬರಲಿ ನಿಮ್ಮ ಮನೆತನದ ಗುಟ್ಟನ್ನು ಇನ್ನೊಬ್ಬರ ಮುಂದೆ ಇಡಬಾರದು.
ಅಂದಾಗ ನಿಮ್ಮ ಜೀವನ ಎಷ್ಟೇ ವರ್ಷಿದ್ರೂ ಕೂಡ ನಿಮ್ಮ ಜೀವನ ಪಾವನ ಆಗೈತೆ. ಸಾಧು ಸತ್ಪುರುಷರು ಅನೇಕ ಮಂದಿ ಭಕ್ತರು ಬರ್ತಾ ಇದ್ರು. ಹುಬ್ಬಳ್ಳಿಯಿಂದ ಟ್ರೈನ್ ಹತ್ತಿದ್ರು ಅಂತಂದ್ರೆ ಅಲ್ಲಿ ಸ್ಟೇಷನ್ ಇರಲಿಲ್ಲ, ಇಳಿಲಿಕ್ಕೆ ಟ್ರೈನ್ ಸ್ಟಾಪ್ ಮಾಡ್ತಿದ್ದಿಲ್ಲ. ಮುಂದಿನ ಒಂದು ಸ್ಟೇಷನ್ ಇಳಿದು ನಡ್ಕೊಂಡು ಬರಬೇಕು. ಒಂದು ಸಲ 4 ಜನ ಸಾಧುಗಳು ಲಚ್ಚಾಣ ಮಠಕ್ಕೆ ಹೋಗಬೇಕು, ಸಿದ್ಧಲಿಂಗ ಮಹಾರಾಜರ ದರ್ಶನ ಮಾಡ್ಕೋಬೇಕಂತ ತಿಳ್ಕೊಂಡ್ರು. ಟ್ರೈನಿನಲ್ಲಿ ಎತ್ತಾರ. ಇನ್ನು ಟ್ರೈನ್ ಚಲೋ ಆಗಿಲ್ಲ. ಚೆಕಿಂಗ್ ಆಫೀಸರ್ ಬಂದ. ಯಾರ್ಯಾರು ಟಿಕೆಟ್ ತಗೊಂಡಿರಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದಾಗ ಈ 4 ಮಂದಿ ಸಾಧುಗಳು ಟಿಕೆಟ್ ತಗೊಂಡಿದ್ದಿಲ್ಲ. ನೀವು ಟಿಕೆಟ್ ತಗೊಂಡಿಲ್ಲೇನು? ನಮ್ಮ ಹತ್ರ ದುಡ್ಡಿಲ್ಲ ತಗೊಳಕ್ ಅಂತಾರು. ಆ 4 ಮಂದಿ ಸಾಧುಗಳನ್ನ ಅಲ್ಲಿ ಇಳಿಸಿಬಿಡ್ತಾರ. ಅವರು ನಡ್ಕೊಂತಾನ, ಬೇಸಿಗೆ ಬಿಸಿಲಲ್ಲಿ ನಡ್ಕೊಂತಾನ ದಕ್ಷಿಣ ಮಠಕ್ಕೆ ಬರುತ್ತಾರೆ. ಬಂದು ಸಿದ್ಧಲಿಂಗ ಮಹಾರಾಜರಿಗೆ ನಮಸ್ಕಾರ ಮಾಡಿ, ಅಪ್ಪ ನಿನ್ನ ಮಠಕ್ಕೆ ಬರ್ಬೇಕಾದ್ರೆ ಬಹಳ ಕಷ್ಟ ಐತಪ್ಪ. ನಾವು ಸಾಧುಗಳು ನಮ್ಮ ಹತ್ರ ಹಣವಿಲ್ಲ, ಟಿಕೆಟ್ ಇಲ್ಲದ ಟ್ರೈನಲ್ಲಿ ಪ್ರಯಾಣ ಮಾಡೋದಕ್ಕಿಲ್ಲ, ನಮ್ಮನ್ನು ಇಳಿಸಿಬಿಟ್ರು. ಎಲ್ಲರೂ ಆ 4 ಮಂದಿ ಸಾಧುಗಳ ಜೊತೆಗೆ ಎಲ್ಲರೂ ಹೌದಪ್ಪ ನಿಮ್ಮ ಮಠಕ್ಕೆ ಬರ್ಬೇಕಾದ್ರೆ ಬಹಳ ಕಷ್ಟ ಐತಿ. ಹಿಂಗಂದಾಗ ಸಿದ್ಧಲಿಂಗ ಮಹಾರಾಜರಂತಾರ, ಆ ಟ್ರೈನ್ ನನ್ನ ಮಠದ ಮುಂದೆ ಇರ್ತಕ್ಕಂಥ ಸ್ಥಳದಲ್ಲಿ ನಿಲ್ಲಬೇಕು, ಅದನ್ನು ನಿಲ್ಲುವಂಗೆ ಮಾಡೋಣ. ಅವರೆಲ್ಲರನ್ನು ಕರೆದುಕೊಂಡು ಹೋಗಿ ಆ ರೇವೆ ಅಡಿಗೆ ಬರೀತಾನೆ, ಓಂ ನಮಃ ಶಿವಾಯ ಅಂತ ಬರೆದು ಮುಂದೆ ಅಲ್ಲಿ ಪದ್ಮಾಸನ ಹಾಕಿಕೊಂಡು ಕುತ್ಕೊಂಡ್ಬಿಡ್ತಾರೆ ತಪಸ್ಸಿಗೆ. ಟ್ರೈನ್ ಬರ್ತಾ ಇದೆ. ಆ ಟ್ರೈನಿನ ಮಧ್ಯದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಂತಿದ್ದಾನೆ. ಯಾವಾಗ ಟ್ರೈನ್ ಬರಕತ್ತೈತಿ, ಏನು ಓಂ ನಮಃ ಶಿವಾಯ ಅಂತೇಳಿ ಅಡಿ ಮೇಲೆ ಬಂದಿದ್ದಲ್ಲ, ಆ ಸ್ಥಳಕ್ಕೆ ಬಂದ ತಕ್ಷಣ ಟ್ರೈನ್ ಬಂದಾಗಿಬಿಡ್ತೈತಿ, ನಿಂತು ಬಿಡ್ತೈತಿ. ಎಲ್ಲಿ ಸಿಗ್ನಲ್ ಇದ್ದಾಗ ಅದು ನಿಂದಿರೋದು, ಅಲ್ಲಿ ಸಿಗ್ನಲ್ ಬೇಕಾಗಿಲ್ಲ, ಏನಿಲ್ಲ. ಆ ಸ್ಥಳಕ್ಕೆ ಬಂದು ನಿಂತು ಬಿಡ್ತಾಗ ಆ ಟ್ರೈನಿನ ಅಧಿಕಾರಿಗಳು ಇಂಜಿನಿಯರ್ ಕರೆಸಿ ಇದಕ್ಕೇನಾಗಿದೆ ಅಂತೆಲ್ಲ ಚೆಕ್ ಮಾಡಿಸ್ತಾರ. ಇದಕ್ಕೇನೇ ಆಗಿಲ್ಲ, ಎಲ್ಲ ಚಲೋ ಐತಂತ. ಇದ್ಯಾಕೆ ಚಲವಾಗೋದು? ಓಂ ನಮಃ ಶಿವಾಯ ಅಂತ ಅಡಿಗೆ ಬರೆದು ದೂರದಲ್ಲಿ ಏನು ಕುಂತಾನಲ್ಲ ಸಿದ್ಧಲಿಂಗ ಮಹಾರಾಜರು, ಆತನ ಹತ್ರ ಬರ್ತಾನೆ ಅಧಿಕಾರಿ ಗುರುಜನ ಅಂತಾರ. ಆ ಸ್ವಾಮಿಗಳು ಬಿಟ್ಟಾದ್ರೆ ಟ್ರೈನು ಚಲೋ ಆಗ್ಬೋದು. ಸಿದ್ಧಲಿಂಗ ಮಹಾರಾಜರ ಹತ್ರ ಬಂದ ನಮಸ್ಕಾರವನ್ನು ಮಾಡಿ, ಯಪ್ಪ ನನ್ನ ಟ್ರೈನು ಸಾಗಂಗ ಮಾಡು. ಸಿದ್ಧಲಿಂಗ ಮಹಾರಾಜರ ಹತ್ರ ಅಂತಾರ, ನಿಮ್ಮ ಮೇಲಿನ ಅಧಿಕಾರಿಗಳಿಗೆ ಪತ್ರವನ್ನು ಬರೀರಿ, ನನ್ನ ಮಠಕ್ಕೆ ಬರ್ತಕ್ಕಂಥ ಸಾಧುಗಳಿಗೆ ಟಿಕೆಟ್ ಇಲ್ಲದ ಉಚಿತವಾಗಿ ಕರ್ಕೊಂಡ್ಬರ್ಬೇಕು. ಅದ್ರ ಜೊತೆಗೆ ಇನ್ನು ಗುರುವರರಾಗಿರ್ತಕ್ಕಂಥ ಶಂಕರಲಿಂಗ ಮಠದಲ್ಲಿ ತೇರು ಮಾಡಬೇಕಂತ ತೀರ್ಮಾನ ಮಾಡಿವಿ. ಆ ತೇರಿಗೆ ಬೇಕಾಗ್ತಕ್ಕಂಥ ಕಬ್ಬಿಣವನ್ನು ನೀವು ಕೊಡಿಸ್ಬೇಕು, ಅಂದ್ರೆ ನಿಮ್ಮ ಟ್ರೈನ್ ಮುಂದೆ ಸಾಕ್ತೈತಿ, ಇಲ್ಲಂದ್ರೆ ಇಲ್ಲ ಅಂತ ಅಧಿಕಾರಿ ಅಂತಾನ. ಮೇಲಿನ ಅಧಿಕಾರಿಗಳ ಬ್ರಿಟಿಷ್ ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ಅದಕ್ಕೆ ಅವ್ರು ಒಪ್ಪಿಗೆ ಕೊಟ್ಟಾಗ, ಯಪ್ಪ ನೀನು ಹೇಳ್ದಂಗೆ ಆಗಲಿ, ಒಂದು ಟ್ರಕ್ ಕಬ್ಬಿಣ ಕಳಿಸ್ತೀವಿ, ನಿನ್ನ ಮಠಕ್ಕೆ ಬರ್ತಕ್ಕಂಥ ಸಾಧುಗಳಿಗೆ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಲಿಕ್ಕೆ ಒದಗಿಸಿಕೊಡ್ತೀವಿ. ಇಷ್ಟಂದಾಗ ಆಯ್ತು, ನಮ್ದು ಒಪ್ಪಿಗೆ ಐತಿ. ಬಂದು ಆ ಟ್ರೈನಿಗೆ ಮುಟ್ಟಿ ಶಂಕರಲಿಂಗ ಧ್ಯಾನವನ್ನು ಮಾಡಿ ಆ ಟ್ರೈನಿಗೆ ಅಂತಾನ ಸಾಗಲಿ, ನೀನು ಮುಂದೆ ಹೋಗಿದ ತಕ್ಷಣ ಏನು ಬಂದು ಬಿದ್ದಿತ್ತು ಆ ಟ್ರೈನು ಸುಗಮವಾಗಿ ಸಾಗ್ತಾ ಇದೆ. ಮುಂದೆ ಅಲ್ಲೇ ಒಂದು ಸ್ಟೇಷನ್ ಆಗ್ತದ. ಇಂದಿಗೂ ಸಹಿತ ಲಚ್ಚಾಣ ಮಠಕ್ಕೆ ಹೋಗ್ತಕ್ಕಂಥ ಸಾಧುಗಳಿಗೆ ಟಿಕೆಟ್ ಇಲ್ಲದ ಪ್ರಯಾಣ. ಸದ್ಗುರು